ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಟೀಮ್ ಇಂಡಿಯಾದು ಪ್ರಾಕ್ಟೀಸ್ ಸೆಷನ್ ರಿಲೇಟೆಡ್ ಅಪ್ಡೇಟು ಬರ್ತಾ ಇದೆ. ಮಗ cricket.com ಅವರು ರಿಪೋರ್ಟ್ ಮಾಡಿದರೆ ಏನೇನು ಮಾಡಿದರೆ ನಮ್ಮ ಟೀಮ್ ಇಂಡಿಯಾ ಪಾಕಿಸ್ತಾನದ ಮೇಲೆ ಹೆಂಗೆ ಪ್ರಿಪೇರ್ ಆಗ್ತಾ ಇದ್ದಾರೆ ನಮ್ಮ ಟೀಮ್ ಇಂಡಿಯಾ ಅಂತ, ಪಾಕಿಸ್ತಾನಿ ಪೇಸರ್ಸ್ಗಳನ್ನ ಹೆಂಗೆ ಎದುರಿಸ್ತಾರೆ ನಮ್ಮ ಟೀಮ್ ಇಂಡಿಯಾ. ಯಾಕಂತಂದರೆ ಲಾಸ್ಟ್ ಮ್ಯಾಚ್ ಎಲ್ಲಾಗಿತ್ತು ಅದೇ ವೆನ್ಯೂಲೇ ಈ ಮ್ಯಾಚ್ ಕೂಡ ಆಗ್ತಿರೋದು. ಪೇಸರ್ಸ್ಗಳಿಗೆ ಸಿಕ್ಕಾಪಟ್ಟೆ ಫ್ರೆಂಡ್ಲಿ ಆಗಿರುವಂಥ ಸ್ಟೇಡಿಯಮು, ಪಾಕಿಸ್ತಾನಿ ಪೇಸರ್ಸ್ ಬೇರೆ ಚೆನ್ನಾಗಿದ್ದಾರೆ ಅಂತ ಹೆಸರುವಾಸಿ ಆಗಿದೆ. ಬಟ್ ಲಾಸ್ಟ್ ಮ್ಯಾಚ್ ಏನೋ ಅಷ್ಟೊಂದು ಕಾಣಿಸ್ಲಿಲ್ಲ. ಅವನ್ ಸೂಪರ್ ಓವರಲ್ಲೇ ಎಲ್ಲ ಗೋತಾ ಹೊಡೆದು ಹೋಗ್ಬಿಡ್ತು ಪಾಕಿಸ್ತಾನದವ್ರದ್ದು. ಆ ಫೀಲ್ಡಿಂಗ್ ಏನಿದೆ ಪಾಕಿಸ್ತಾನದವ್ರದ್ದು ಅದಂತೂ ವರ್ಸ್ಟ್ ಅಂದರೆ ವರ್ಸ್ಟ್ ಇದೆ. ಸೊ ಅದಕ್ಕೋಸ್ಕರ ಏನಾದ್ರು ಸೀರಿಯಸ್ನೆಸ್ ಬಂದಿದೆ ಇವ್ರಿಗೆ, ಏನಾದ್ರು ಇವ್ರದ್ದು ಪೇಸ್ ಅಟ್ಯಾಕ್ ಮಸ್ತ್ ಇದೆಯಲ್ಲ ಪಾಕಿಸ್ತಾನದವ್ರದ್ದು, ಅಂದರೆ ಹೇಳ್ಕೊಳ್ಳೋದಕ್ಕೆ ಮಸ್ತಾಗಿದೆಯಲ್ಲ, ಅದಕ್ಕೆ ಏನಾದ್ರು ಸೀರಿಯಸ್ನೆಸ್ ಬಂದ್ಬಿಟ್ಟಿದೆ ಇಂಡಿಯಾದವ್ರಿಗೆ. ಇಂಡಿಯಾ ಫುಲ್ಲು ಏನಾದ್ರು ಹೆವಿ ಡ್ರಿಲ್ ಮಾಡಿದೆ, ಹೆವಿ ಪ್ರಾಕ್ಟೀಸ್ ಮಾಡ್ತಾ ಇದೆಯಾ, ಪಾಕಿಸ್ತಾನ್ಗೆ ಹತ್ರ ಡೆಡಿಕೇಟೆಡ್ ಆಗಿ ಹಿಂಗೆ ಆಡಬೇಕು ಹಂಗಂಗೆ ಆಡಬೇಕು ಅಂತ ಎಂಥದ್ದು ಇಲ್ಲ. ನಾರ್ಮಲ್ ಪ್ರಾಕ್ಟೀಸ್ ಸೆಷನು ಹೆಂಗೆ ನಡೆಯುತ್ತೋ, ಇನ್ಫ್ಯಾಕ್ಟ್ ಇನ್ನೂ ಸಿಕ್ಕಾಪಟ್ಟೆ ರಿಲ್ಯಾಕ್ಸ್ಡ್ ಆಗೋಗ್ಬಿಟ್ಟಿದೆ ನಮ್ಮ ಟೀಮ್ ಇಂಡಿಯಾದ. ಇವರು USM ಸೋಲ್ತಾ ಇದ್ದಂಗೆ ಪ್ರಾಕ್ಟೀಸ್ ಸೆಷನಲ್ಲಿ ನಮ್ಮ ಟೀಮ್ ಇಂಡಿಯಾದವರು ಒಂಥರ ಸಿಕ್ಕಾಪಟ್ಟೆ ಜಾಲಿ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಆರಾಮಾಗಿ ಕಾಮ್ ಆ್ಯಂಡ್ ಕೂಲ್ಡ್ ಆ್ಯಂಡ್ ಕಂಪೋಸ್ಡ್ ಆಗಿ ರಿಲ್ಯಾಕ್ಸ್ಡ್ ಆಗಿ ಪ್ರಾಕ್ಟೀಸ್ ಮಾಡಿದ್ದಾರೆ ನಮ್ಮ ಟೀಮ್ ಇಂಡಿಯಾದವರು. ಅಂತ ಏನು ಒಂಥರ ಅಜ್ಜಿ ಜಿದ್ದಾಜಿದ್ದ ಮ್ಯಾಚ್ ಹೋಗೋರು ಅವ್ನು ಅಜ್ಜಿ ಏನೋ ಮಾಡ್ಬಿಡ್ತಾರೆ ಪಾಕಿಸ್ತಾನದವರು ಅಂತೆಲ್ಲ ಭಯನೇ ಇಲ್ಲ ನಮ್ಮ ಟೀಮ್ ಇಂಡಿಯಾ ಅವ್ರಿಗೆ. ಭಯ ಏನಕ್ಕೆ ಇರಬೇಕು ಅಂತ ಕೇಳ್ತೀರಾ? ನಮ್ಮ ಕಂಡ್ರೆ ಅವ್ರಿಗೆ ಭಯ ಇರಬೇಕು, ಅವ್ರ ಕಂಡ್ರೆ ನಮ್ಗೆ ಯಾಕೆ ಭಯ ಇರಬೇಕು? USM ಸೋತ್ ಬರ್ತಾರೆ ಅವ್ರಿಗೆಲ್ಲ ನಾವು ಭಯ ಪಡ್ಕೊಂಡು ಕೂತ್ಕೊಳ್ಳೋಕ್ಕಾಯ್ತದ ಮಾಮ್ ಅಂತ ಕೇಳ್ತೀರಾ? ಹೌದು, ಲೈಟಾಗಿ ಒಂದು ತೊಗೊಳಕ್ಕಾಗಲ್ಲ, ರಿಲ್ಯಾಕ್ಸ್ ಅಂತೂ ಮಾಡೋಕ್ಕಾಗಲ್ಲ. ಇವಾಗ ಬರ್ತಿರೋಂಥ ಅಪ್ಡೇಟ್ ಪ್ರಕಾರ ರೋಹಿತ್ ಶರ್ಮಾ ಅವ್ರಿಗೆ ಇನ್ನೂ ಒಂದು ನಿಗಲ್ ಆಗಿತ್ತಂತೆ. ಪ್ರಾಕ್ಟೀಸ್ ಮಾಡ್ತಿರ್ಬೇಕಾದ್ರೆ ನೆಟ್ಸಲ್ಲಿ ಅವರ ಫಿಂಗರ್ಗೆ ಬಾಲ್ ಬಿತ್ತಂತೆ, ಲಟ್ಟನಾಗೆ ಸೌಂಡ್ ಬಂದಿತ್ತಂತೆ. ಸ್ವಲ್ಪ ರೆಸ್ಟ್ ತಗೊಂಡು ರೋಹಿತ್ ಶರ್ಮಾ ಅವರು ಮತ್ತೆ ಪ್ರಾಕ್ಟೀಸ್ನ ರೆಸ್ಯೂಮ್ ಮಾಡಿದ್ರಂತೆ. ಸ್ವಲ್ಪ ನಿಗಲ್ ಆಗಿತ್ತು, ಶೋಲ್ಡರ್ ಇಂಜುರಿ ಬಿಡ್ತು ಅಂತ ಅಂದರೆ ನೆಟ್ಸಲ್ಲೂ ಕೂಡ ಇವರಿಗೆ ಬಾಲ್ ಬಿದ್ದು ಪೆಟ್ಟಾಗಿತ್ತಂತೆ ಕೈಗೆ. ಸೊ cricket.com ಅವರನ್ನು ರಿಪೋರ್ಟ್ ಮಾಡಿದ್ದಾರೆ. ರೋಹಿತ್ ಶರ್ಮಾ ಪ್ರಾಕ್ಟೀಸ್ ಮಾಡಿದ್ರೆ, ಇನ್ಫ್ಯಾಕ್ಟ್ ವಿರಾಟ್ ಕೊಹ್ಲಿ ಸ್ಲಾಕ್ ಸ್ವೀಪು, ರಿವರ್ಸ್ ಸ್ವೀಪ್ ಎಲ್ಲ ಹೊಡೆದ್ರಂತೆ ಕುಲ್ದೀಪ್ ಯಾದವ್ ಅವರಿಗೆ. SSV ಜೈಸ್ವಾಲ್ ಅವರು ಬೌಲಿಂಗ್ ಪ್ರಾಕ್ಟೀಸ್ ಕೂಡ ಮಾಡ್ತಾ ಇದ್ರಂತೆ. ಸೊ ಇದೊಂದು ಇಂಟ್ರೆಸ್ಟಿಂಗ್ ಮೂವ್ ಅಂತ ಹೇಳಬೇಕು. SSV ಜೈಸ್ವಾಲ್ ಏನು ಆಡ್ಬಿಡ್ತಾರೆ ಅಂತ ಹೇಳ್ತಾ ಇಲ್ಲ, ಒಟ್ಟಲ್ಲಿ ಎಲ್ಲ ಬ್ಯಾಟರ್ಸ್ಗಳು ಎಲ್ಲ ಬೌಲರ್ಸ್ಗಳು ಕೂಡ ಪ್ರಾಕ್ಟೀಸ್ ಮಾಡಿದ್ದಾರೆ. ಪಾಕಿಸ್ತಾನ ಮೇಲೆ ಏನು USM ಸೋತಾಗ್ಬಿಡ್ತಾರೆ, ನಾವು ಮಾತ್ರ ಪ್ರಾಕ್ಟೀಸ್ ಆಗಿಬಿಡ, ನಾವು ಹಂಗೆ ಬಂದ್ಬಿಟ್ಟು ಡೈರೆಕ್ಟಾಗಿ ಆಡ್ಬಿಡ್ತೀವಿ ಇವರು ಅನ್ನೋ ಥರ ಏನಿಲ್ಲ, ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಬಟ್ ಅಂತ ಏನು ಹೆವಿ ಇಂಟೆನ್ಸ್ ಪ್ರಾಕ್ಟೀಸ್ ಸೆಷನ್ ಏನು ಮಾಡಲಿಲ್ಲ, ಅರ್ಧ ಗಂಟೆ ನೆಟ್ ಪ್ರಾಕ್ಟೀಸ್ ಸೆಷನ್ ಮಾಡಿದಾರಂತೆ. ವಿರಾಟ್ ಕೊಹ್ಲಿ ಫಸ್ಟ್ ಮಾಡಿದ್ರಂತೆ, ಆಮೇಲೆ ರೋಹಿತ್ ಶರ್ಮಾ ಅವರು ಆಡಿದ್ರು ಜೊತೆಗೆ. ಮೀನ್ ವೈಲ್ ಎಲ್ಲರೂ ಕೂಡ ಪ್ರಾಕ್ಟೀಸ್ ಮಾಡಿದ್ದಾರೆ ಎಲ್ಲ ಬ್ಯಾಟರ್ಸ್ಗಳು, ಸೂರ್ಯಕುಮಾರ್ ಯಾದವ್, ರಿಷಬ್ ಪಂತ್ ಎಲ್ಲರೂ ಕೂಡ. ಸೊ ನೋಡೋಣ ಗುರು ಹಿಂಗೆ ಹೋಗುತ್ತೆ ಅಂತ ಇಂಡಿಯಾ ವರ್ಸಸ್ ಪಾಕಿಸ್ತಾನ್. ಒಟ್ಟಲ್ಲಿ ಇವಾಗ ಜಸ್ಟಿನ್ ಬರ್ತಿರೋಂಥ ಅಪ್ಡೇಟ್, ರೋಹಿತ್ ಶರ್ಮಾ ಅವ್ರಿಗೆ ಒಂದು ಸಣ್ಣ ನಿಗಲಾಗಿತ್ತಂತೆ, ಫಿಂಗರ್ಗೆ ಬಾಲ್ ಬಿದ್ದುಬಿಟ್ಟು. ಬಟ್ ಇವಾಗ ಪರ್ಫೆಕ್ಟ್ಲಿ ಫಿಟ್ ಇದ್ರಂತೆ, ಮತ್ತೆ ಪ್ರಾಕ್ಟೀಸ್ ಸೆಷನ್ ಅವರು ರೆಸ್ಯೂಮ್ ಮಾಡಿದ್ರಂತೆ. ಸೊ ನೋಡೋಣ, ಒಟ್ಟಿನಲ್ಲಿ ಕಾಮ್ ಕೂಲ್ ಆ್ಯಂಡ್ ಕಂಪೋಸ್ಡ್ ಆಗಿದ್ದಾರೆ ನಮ್ಮ ಟೀಮ್ ಇಂಡಿಯಾದವರು. ಅಂಥ ತಲೆ ಮೇಲೆ ಏನೋ ಇದೆ ನಮಗೆ, ಏನೋ ಮಾಡ್ಬಿಡ್ತಾರೆ ಪಾಕಿಸ್ತಾನದವರು ಅನ್ನೋ ಥರ ಭಯ ಗಿಯಲ್ಲ ಏನೂ ಕಾಣಿಸ್ತಾ ಇಲ್ಲ. ಯಾಕಂದರೆ ಪ್ರಾಕ್ಟೀಸಲ್ಲಿ ಸಿಕ್ಕಾಪಟ್ಟೆ ಜಾಲಿ ಮಾಡಿಕೊಂಡು ಆರಾಮಾಗಿ ಚಿಲ್ಲಾಗೆ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಇಲ್ಲಿ ತಲೆ ಮೇಲೆ ಭಾರ ಇರೋದು ಯಾರಿಗೆ ಅಂದರೆ ಅದು ಪಾಕಿಸ್ತಾನದವ್ರಿಗೆ. ನಮ್ಮಲ್ಲಿ ಪ್ರೆಷರ್ ಇಲ್ಲ, ನಾವ್ಯಾರು ಸೋತ್ವಿ ಅಂದರೆ ಪ್ರೆಷರ್ ಬರುತ್ತೆ. ಬಟ್ ಇವಾಗಂತೂ ಸದ್ಯದ ಮಟ್ಟಿಗೆ ನಮಗಂತೂ ಪ್ರೆಷರ್ ಇಲ್ಲ, ಇರೋ ಪ್ರೆಷರ್ ಎಲ್ಲ ಪಾಕಿಸ್ತಾನದವ್ರ ಮೇಲೇ ಇದೆ. ಅವರಂತೂ ಅವ್ರ ಡ್ರೆಸ್ಸಿಂಗ್ ರೂಮ್ ಅಂತೂ ಫುಲ್ಲು ತಲೆ ಮೇಲೆ ಒಂದು ಕಲ್ಲು ಬಿದ್ದಿರೋ ಥರ ಇದೆ ಪಾಕಿಸ್ತಾನದವರು. ಕಾದು ನೋಡೋಣ ಆ ಪಾಕಿಸ್ತಾನದವ್ರು ಅದೇನು ಇಂಪ್ಯಾಕ್ಟ್ ಮಾಡ್ತಾರೆ ಅಂತ. ಜೊತೆಗೆ ನಮ್ಮ ಟೀಮ್ ಇಂಡಿಯಾದವರು ಪ್ರಾಕ್ಟೀಸ್ ಸೆಷನ್ನ ಸ್ವಲ್ಪ ಲೈಟಾಗಿ ತಗೊಂಡಿದ್ದಾರೆ, ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿ ತಗೊಂಡಿದ್ದಾರೆ. ಅಂತ ಸ್ಟ್ರಾಂಗ್ ಪ್ರಾಕ್ಟೀಸ್ ಏನು ಮಾಡ್ತಾ ಇಲ್ಲ. ನೋಡೋಣ, ಈ ಸ್ಟ್ರಾಂಗ್ ಪ್ರಾಕ್ಟೀಸ್ ಏನು ಬೇಕಾಗಿಲ್ಲ, ವೀಕ್ ಪ್ರಾಕ್ಟೀಸೇನೆ ಅಂದರೆ ಈ ರಿಲ್ಯಾಕ್ಸ್ಡ್ ಪ್ರಾಕ್ಟೀಸೇನೆ ಸಾಕಾಗುತ್ತೆ ಅಂತ ಕಾಣಿಸ್ತು ಈ ಪಾಕಿಸ್ತಾನ ಟೀಮಿಗೆ. ಇವ್ರ ಫೀಲ್ಡಿಂಗ್ ನೋಡಿದ್ರೆ ನಮ್ಮ ಟೀಮ್ ಇಂಡಿಯಾ ಪ್ರಾಕ್ಟೀಸ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಹಂಗೆ ಹೊಡಿತಾರೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.